6 ತಿಂಗಳಿಂದ ತೀರೋದ್ರು. ಅದಕ್ಕೆ ಪೆನ್ಷನ್ ದುಡ್ಡು ಮಾಡಿಸೋಣ ಅಂತ ಹೋಗಿದ್ದೆ. ಅದಕ್ಕೆ ಅವರು ದುಡ್ಡು ಕೇಳಿದ್ರು. 3,500 ಇಂದ 4,000 ಆಗುತ್ತೆ ಅಂತ ಕೇಳಿದ್ರು. ನಾನು ಆಗಲ್ಲ ಅಂತ ಬಂದೆ. ಯಾರು ಅಂತ ಗೊತ್ತಿಲ್ಲ. ಫಸ್ಟ್ ರೂಮ್ ಅಲ್ಲಿ ಗುರ್ತಿಡಿತೀನಿ ನಾನು. ಅವ್ರು ನೋಡಿದ್ರೆ ಗುರ್ತಿಡಿತೀನಿ. ಅದಕ್ಕೆ ನಾನೇ ಮನೆ ಕೆಲಸ ಯಜಮಾನ್ರಿಲ್ಲ. ನನ್ನ ಮಗ ಒಬ್ಬ ತೀರೋದ. ಅದೇ ಅವ್ರನ್ನ ತೋರಿಸಿ ಅಂದ್ರು. ನಾಳೆ ಬೆಳಗ್ಗೆ 11 ಗಂಟೆಗೆ ಹೋಗಿ ತೋರಿಸ್ 3,000 ಇಂದ 4,000 ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬನಶಂಕರಿ. ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ. ಅವ್ರು ನೋಡಿ ಗುರ್ತಿಡಿತೀನಿ ನಾನು. ಅದೇ 3,000 ಇಂದ 4,000 ಆಗುತ್ತೆ ಅಂತ ಹೇಳಿ. ಹೊರಗಡೆ ಕೇಳಿದ್ರು ಹಂಗೆ ಹೇಳಿದ್ರು, ಒಳಗಡೆ ಕೇಳಿದ್ರು ಹಂಗೆ ಹೇಳಿದ್ರು. ಇವರು ಅದೇ ಮತ್ತೆ ತೋರಿಸಿ ಅಂತ ಹೇಳಿದ್ರು. ಹೆಸರು ಮಣಿಯಮ್ಮ ಅಂತ. 6 ತಿಂಗಳಿಂದ ತೀರೋದ್ರು. ಅದಕ್ಕೆ ಪೆನ್ಷನ್ ದುಡ್ಡು ಮಾಡಿಸೋಣ ಅಂತ ಹೋಗಿದ್ದೆ. ಅದಕ್ಕೆ ಅವರು ದುಡ್ಡು ಕೇಳಿದ್ರು. 3,500 ಇಂದ 4,000 ಆಗುತ್ತೆ ಅಂತ ಕೇಳಿದ್ರು. ನಾನು ಆಗಲ್ಲ ಅಂತ ಬಂದೆ. ಯಾರು ಅಂತ ಗೊತ್ತಿಲ್ಲ. ಫಸ್ಟ್ ರೂಮ್ ಅಲ್ಲಿ ಗುರ್ತಿಡಿತೀನಿ ನಾನು. ಅವ್ರು ನೋಡಿದ್ರೆ ಗುರ್ತಿಡಿತೀನಿ. ಅದಕ್ಕೆ ನಾನೇ ಮನೆ ಕೆಲಸ ಯಜಮಾನ್ರಿಲ್ಲ. ನನ್ನ ಮಗ ಒಬ್ಬ ತೀರೋದ. ಅದೇ ಅವ್ರನ್ನ ತೋರಿಸಿ ಅಂದ್ರು. ನಾಳೆ ಬೆಳಗ್ಗೆ 11 ಗಂಟೆಗೆ ಹೋಗಿ ತೋರಿಸ್ 3,000 ಇಂದ 4,000 ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬನಶಂಕರಿ. ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ. ಅವ್ರು ನೋಡಿ ಗುರ್ತಿಡಿತೀನಿ ನಾನು. ಅದೇ 3,000 ಇಂದ 4,000 ಆಗುತ್ತೆ ಅಂತ ಹೇಳಿ. ಹೊರಗಡೆ ಕೇಳಿದ್ರು ಹಂಗೆ ಹೇಳಿದ್ರು, ಒಳಗಡೆ ಕೇಳಿದ್ರು ಹಂಗೆ ಹೇಳಿದ್ರು. ಇವರು ಅದೇ ಮತ್ತೆ ತೋರಿಸಿ ಅಂತ ಹೇಳಿದ್ರು. ಹೆಸರು ಮಣಿಯಮ್ಮ ಅಂತ.